ಏನು ಹೇಳೋರಿಲ್ಲ. ರಾಜ್ಯದಲ್ಲಿ ಆಡಳಿತದ ಜನಪ್ರಿಯತೆ ದೊಡ್ಡ ಪ್ರಮಾಣದಲ್ಲಿ ಕುಗ್ಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಆಂತರಿಕ ಬೇಗುದಿಯಿಂದ ಮುಸಲ್ಮಾನರು ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿರುವಂತಹ ಪ್ರಸಂಗ ದಾವಣಗೆರೆಯ ಉಪಚುನಾವಣೆಯಲ್ಲಿ ನಾವು ನೋಡಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಬೇರೆ ಬೇರೆ ಗುಂಪುಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಸಭೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಬಹಿರಂಗ ಸಭೆಗೂ ಕೂಡ ಇವತ್ತು ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬನ್ನ ಧರಿಸಬಹುದು ಅನ್ನುವಂತ ಒಂದು ಆಘಾತಕಾರಿಯಾದಂತಹ ನಿರ್ಣಯವನ್ನ ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂತದ್ದು ಅತ್ಯಂತ ಖೇದಕರವಾದಂತ ಸಂಗತಿ. ಯಾರು ಅತಿಯಾದಂತ ಓಲೈಕೆಯನ್ನ ಮಾಡಿದಾರೋ ಅಂತವರು ಪಶ್ಚಿಮ ಬಂಗಾಳದಲ್ಲಿ ಏನಾಗಿದ್ದಾರೆ, ಅಸ್ಸಾಂನಲ್ಲಿ ಏನಾಗಿದ್ದಾರೆ, ತಮಿಳುನಾಡಲ್ಲಿ ಏನಾಗಿದ್ದಾರೆ ಅನ್ನೋದನ್ನ ಸಿದ್ದರಾಮಯ್ಯ ಸರ್ಕಾರ ಮರಿಬಾರದಾಗಿತ್ತು. ಅತಿರೇಕದ ಪಾಪದ ಕೊಡ ಇವತ್ತು ತುಂಬಿದೆ. ಟಿಪ್ಪು ಜಯಂತಿಯಿಂದ ಆರಂಭವಾಗಿ ಹಿಜಾಬಿನ ತನಕ ತನ್ನ ಅತಿಯಾದಂತ ಓಲೈಕೆಯ ಕಾರಣಕ್ಕೋಸ್ಕರನೇ 28ರ ಚುನಾವಣೆಯಲ್ಲಿ ಈ ಸರ್ಕಾರ ಪತನ ಆಗುವಂತದ್ದು ನಿಶ್ಚಿತ ಆಗಿದೆ. ಸಮವಸ್ತ್ರದಲ್ಲಿ ಇವತ್ತು ಹಿಜಾಬನ್ನ ಧರಿಸಬಾರದು ಅನ್ನುವಂಥದ್ದು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಒಪ್ಕೊಂಡಿರುವಂತದ್ದು. ಕೆಲವು ಸರಿ ಹಿಜಾಬನ್ನ ನಾವು ಬಿಜೆಪಿ ವಿರೋಧ ಮಾಡಿದ್ವಿ ಅನ್ನುವಂತ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಸಮವಸ್ತ್ರದಲ್ಲಿ ಹಿಜಾಬನ್ನ ನಾವು ವಿರೋಧ ಮಾಡಿದ್ದಷ್ಟೇ. ಸರ್ಕಾರಿ ಶಾಲೆಗಳಲ್ಲಿ ತನ್ನದೇ ಆದಂತಹ ಸಮವಸ್ತ್ರದ ಒಂದು ನೀತಿ ಸಂಹಿತೆ ಇದೆ, ಸಮವಸ್ತ್ರದ ಒಂದು ಕೋಡ್ ಇದೆ. ಇದರ ಬದಲಾಗಿ ಇನ್ನೇನನ್ನೋ ಮಾಡ್ಲಿಕ್ಕೆ ಯಾವ ಸರ್ಕಾರವೂ ಕೂಡ ಮಾಡಬಾರದು. ಮಾನ್ಯ ಶಿಕ್ಷಣ ಸಚಿವರು ಸರ್ಕಾರಿ ಶಾಲೆಗಳ ಫಲಿತಾಂಶ, ಸರ್ಕಾರಿ ಶಾಲೆಗಳ ಗುಣಮಟ್ಟ ಇದನ್ನ ಗಮನ ಕೊಡೋದ್ರ ಬದಲು ಇದ್ಯಾವುದೋ ಇನ್ನೊಂದು ವಿವಾದದ ಕಡೆಗೆ, ನ್ಯಾಯಾಂಗ ನಿಂದನೆಯ ಕಡೆಗೆ ಇವತ್ತು ಹೊರಡ್ತಾ ಇರುವಂತದ್ದು ಒಳ್ಳೆಯ ಸಂಗತಿಯಲ್ಲ. ಸರ್ಕಾರಿ ಶಾಲೆಗಳ ಸಮವಸ್ತ್ರ ಆ ಸಮವಸ್ತ್ರದ ರೂಪದಲ್ಲೇ ಇರಬೇಕು. ಒಬ್ಬರೊಬ್ಬರು ಒಂದೊಂದು ರೂಪದಲ್ಲಿ ಬಂದ್ರೆ ಅದು ಇನ್ಯಾವುದೋ ರೂಪವನ್ನ ಪಡಿಲಿಕ್ಕೆ ಇವತ್ತು ಸಾಧ್ಯ ಆಗುತ್ತೆ. ಹಾಗಾಗಿ ಸರ್ಕಾರ ತಾಲಿಬಾನ್ ಸರ್ಕಾರ ಆಗಬಾರ್ದು, ಮುಲ್ಲಾಗಳ ನಿರ್ದೇಶನದಂತೆ ಸರ್ಕಾರ ನಡಿಬಾರದು. ಅತಿಯಾದಂತ ಓಲೈಕೆಯೂ ಕೂಡ ಈ ಸರ್ಕಾರಕ್ಕೆ ಖಂಡಿತ ಅಪಾಯವನ್ನ ತಂದೊಡ್ಡುತ್ತೆ. 28ರ ಚುನಾವಣೆ ಬಹುಶಃ ಅತಿಯಾದಂತ ಓಲೈಕೆಯ ಕಾರಣಕ್ಕೋಸ್ಕರನೇ ಈ ಸರ್ಕಾರ ಪತನ ಆಗತ್ತೆ. ಈ ಸರ್ಕಾರ ಇನ್ನೊಂದು ವಿಸರ್ಜನೆಯ ಕಡೆಗೆ ತೆರಳೋದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಹಿಜಾಬಿನ ಮುಖಾಂತರ ಮಾಡಿದೆ ಅಂತೇಳಿ ನನಗನ್ಸುತ್ತೆ. ಪ್ರಕರಣವನ್ನ ಲಿಂಕ್ ಇಟ್ಕೊಂಡು ಹಿಜಾಬ್ನ ಇಂಟ್ರೊಡ್ಯೂಸ್ ಮಾಡುವಂತದ್ದು ನೋಡಿ, ಜನಿವಾರಕ್ಕೂ ಹಿಜಾಬಿಗೂ ಅದರದೇ ಆದಂತ ಸಂಬಂಧಗಳಿಲ್ಲ. ಒಂದು ಆಂತರಿಕವಾದಂತಹ ಪ್ರದರ್ಶನ ಇವತ್ತು ಹಿಜಾಬಿನಲ್ಲಿ ಏನಾಗ್ತಾ ಇದೆ, ಶಾಲೆಯ ಸಮವಸ್ತ್ರದಲ್ಲಿ ಶಾಲೆಯ ಕೊಠಡಿ ಒಳಗೆ ಕೂತ್ಕೊಳ್ಬೇಕಾದ್ರೆ ಹಿಜಾಬನ್ನ ಧರಿಸಬಾರದು ಅನ್ನುವಂತ ವಾದವನ್ನ ಹಿಂದಿನ ನಾವು ನಮ್ಮ ಸರ್ಕಾರದ ಕಾಲದಲ್ಲಿ ನಾವು ಮಾಡಿದ್ವಿ. ಇವತ್ತು ಅದನ್ನ ನಾನು ಹೇಗ್ ಬೇಕಾದ್ರೂ ನಾನು ಅರ್ಥೈಸ್ಕೊಳ್ತೀನಿ ಅಂತೇಳಿ ಶಿಕ್ಷಣ ಇಲಾಖೆ ಹೊರಟ್ರೆ ಬಹುಶಃ ಎಲ್ಲ ಶಾಲೆಗಳಲ್ಲೂ ಕೂಡ ಇದರದೇ ಆದಂತ ಒಂದು ಅನಾಹುತಗಳನ್ನ ಎದುರಿಸಬೇಕಾಗತ್ತೆ. ಕೆಲವು ತಿಂಗಳ ಹಿಂದೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಅನ್ಯ ಚಟುವಟಿಕೆಗಳನ್ನು ಮಾಡಬಾರದು ಅನ್ನುವಂತ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದಕ್ಕೆ ಸರ್ಕಾರಿ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂದಿರೋದು ನೋಡಿದ್ದೇವೆ. ಈ ರೀತಿಯಾದಂತಹ ಒಂದು ವರ್ತನೆಗಳು ಸರ್ಕಾರದ ದೃಷ್ಟಿಯಿಂದ ಒಳ್ಳೇದಲ್ಲ. ಖಂಡಿತ ಇದನ್ನು ಮರುಚಿಂತನೆಯನ್ನು ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಯಾವುದೇ ಶಾಲೆಗಳಲ್ಲಿ ಸಮವಸ್ತ್ರಕ್ಕೆ ಬೇಕಾದಂತ ಅಡ್ಡಿಯನ್ನ ಮಾಡುವಂತದ್ದು ಸರಿಯಲ್ಲ. ಇದಕ್ಕೊಂದು ಸರ್ಕಾರ ಮರುಚಿಂತನೆಯನ್ನು ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ನಾನು ಆಗ್ಲೇ ಹೇಳಿದ್ನಲ್ಲ, ಇದು ನ್ಯಾಯಾಂಗ ನಿಂದನೆ ಆಗತ್ತೆ ಅಂತ ಹೇಳಿದ್ದೇನೆ. ನ್ಯಾಯಾಂಗ ನಿಂದನೆಗೆ ಸರ್ಕಾರ ಇವತ್ತು ಮುಂದಾಗಿದೆ. ದಾವಣಗೆರೆಯ ಉಪಚುನಾವಣೆಯ ಏನು ಕಾಂಗ್ರೆಸ್ಸಿನಿಂದ ಪ್ರತಿರೋಧ ವ್ಯಕ್ತ ಆಗಿದೆ, ಇದನ್ನು ಎದುರಿಸಲಿಕ್ಕೆ ಇವತ್ತು ಸರ್ಕಾರಕ್ಕೆ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಈ ನಿರ್ಣಯವನ್ನ ಕೈಗೊಂಡು ಮುಸಲ್ಮಾನರ ಮನಸ್ಸನ್ನ ಓಲೈಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ಖಂಡಿತ ಇದರ ಜನರ ಆಕ್ರೋಶಕ್ಕೆ ಒಳಗಾಗತ್ತೆ, ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಒಳಗಾಗತ್ತೆ, ಪೋಷಕರ ಆಕ್ರೋಶಕ್ಕೆ ಇವತ್ತು ಒಳಗಾಗುತ್ತೆ. ಅವರು ಮೇ 16 ಸಮಾವೇಶ ಮಾಡ್ತಿದ್ದಾರೆ. ಅವರ ಏನೋ ಡಿಮ್ಯಾಂಡ್, ನೀವು ನಿಮ್ಮ ಸರ್ಕಾರ 4% ರಿಸರ್ವೇಶನ್ ತೆಗೆದಿದ್ದು, ವರ್ಕ್ ಪ್ರಾಪರ್ಟಿ ಒಂದು ಮತ್ತು ಹಿಜಾಬ್ ಒಂದು ಮೂರನ್ನು ಸಹ ರಿಲೀಫ್ ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ನೋಡಿ, ಮುಸಲ್ಮಾನರ ಬೇಡಿಕೆಯ ಬಗ್ಗೆ ನಿರ್ಣಯ ತೆಗೆದುಕೊಂಡ್ರೆ ಮುಸಲ್ಮಾನರ ಬೇಡಿಕೆಯ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರು ಚರ್ಚೆ ಮಾಡ್ಲಿ, ಸರ್ಕಾರ ಅದಕ್ಕೆ ಏನೇನು ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೋ ಅದ್ರ ಆಧಾರದಲ್ಲಿ ಮಾತಾಡೋಣ. ಇವತ್ತು ಹಿಜಾಬ್ ಅನ್ನ ನಾವೇನು ಸಮವಸ್ತ್ರದಲ್ಲಿ ಅವರು ಸೇರಿಸಬೇಕು ಅಂತೇಳಿ ಸರ್ಕಾರ ಹೊರಟಿರುವಂತದ್ದು
ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಒಂದು ಆಘಾತಕಾರಿಯಾದಂತಹ ಸಂಗತಿಗಳಿಲ್ಲ. ಶಿಕ್ಷಣ ಇಲಾಖೆ ಇನ್ನಷ್ಟು ಸುಧಾರಣೆಗೊಳ್ಳಬೇಕು. ಅದ್ರ ಬದಲು ಇನ್ನೇನಕ್ಕೂ ಹೋಗುವಂತದ್ದು ಸರಿಯಲ್ಲ. ಹಾಗಾಗಿ ಸರ್ಕಾರ ಮರುಚಿಂತನೆಯನ್ನು ಮಾಡಿ ಓಲೈಕೆ ರಾಜಕಾರಣಕ್ಕೆ ಶಿಕ್ಷಣವನ್ನು ಬಳಸಿಕೊಳ್ಳುವಂತದ್ದು ಸರಿಯಲ್ಲ.